ಸೊ ಹೊರಗಡೆ ಬಂದ ಮೇಲೆ ಜನರಲ್ ಆಗಿ ನಿಮಗೆ ಅನಿಸೋದು ಗಿಲ್ಲಿ ಮತ್ತು ಕಾವ್ಯ ಫ್ರೆಂಡ್ಶಿಪ್ ಹಾಗೆ ಇರುತ್ತೆ ಅನಿಸುತ್ತಾ? ಐ ಡೋಂಟ್ ನೋ, ಯಾಕೆಂದರೆ ಅವ್ನು ಮೇಂಟೈನ್ ಮಾಡ್ತಾನೆ ಅಂತ ಅನಿಸುತ್ತೆ. ನಾವು ಮಾಡಿರೋ ಕಾನ್ವರ್ಸೇಷನ್ಸ್ ಪ್ರಕಾರ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತಾನೆ ಅಂತ ಅನಿಸುತ್ತೆ. ಅದು ಏನೇ ಪಾಸಿಟಿವ್ ಆಗಿದೆಯೋ ನೆಗೆಟಿವ್ ಆಗಿದೆಯೋ ಅಪಾರ್ಟ್ ಫ್ರಮ್ ಆಲ್ ಆಫ್ ದ್ಯಾಟ್ ಮೇಂಟೈನ್ ಮಾಡ್ತಾನೆ ಅನಿಸುತ್ತೆ. ಯಾಕಂದರೆ ನಾನು ಅವ್ನಿಗೆ ಅಲ್ಲಿಗೆ ಬರಬೇಕು, ಈ ಇವೆಂಟಿಗೆ ಬರಬೇಕು ಅಂತೆಲ್ಲ ಹೇಳಿದಾಗ ರೇಗಿಸ್ತಿದ್ದ, ನೀನು ದುಡ್ಡು ಕೊಟ್ಟರೆ ಬರ್ತೀನಿ, ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅಂತೆಲ್ಲ ರೇಗಿಸ್ತಿದ್ದ. ಬಟ್ ಆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತಾನೆ ಅನಿಸುತ್ತೆ. ಕರಿಯರ್ ಬಗ್ಗೆ ಏನು ಯೋಚನೆ ಮಾಡಿದ್ದೀರಾ? ನೆಕ್ಸ್ಟ್ ಸಿನಿಮಾದಲ್ಲಿ ಇದ್ದೀರಾ, ಸೀರಿಯಲ್ ಮಾಡ್ತಾ ಇದ್ದೀರಾ, ಜೊತೆಗೆ ಇನ್ನೇನು ಪ್ಲ್ಯಾನ್ ಇದೆ? ಅದೇ ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು ಅಂತ ಒಂದಿದೆ. ಸಿನಿಮಾ, ಸೀರಿಯಲ್, ಐ ಆಮ್ ಓಪನ್ ಫಾರ್ ಬೋತ್. ಬಿಕಾಸ್ ನನಗೆ ಸೀರಿಯಲ್ ಚಿಕ್ಕದು, ಸಿನಿಮಾ ದೊಡ್ಡದು ಅಂತ ಫೀಲ್ ಆಗೇ ಇಲ್ಲ. ಯಾಕಂದರೆ ನನಗೆ ಇವಾಗ ಏನೇ ಹೆಸರು ಬಂದರೂ ಇಟ್ಸ್ ಆಲ್ ಬಿಕಾಸ್ ಆಫ್ ಟಿ ವಿ. ಸೊ ಜೆನ್ಯೂನ್ಲಿ ಅದನ್ನು ಕತೆ ನನಗೆ ಇಷ್ಟ ಆಗೋ ಥರದ್ದು ಅಥವಾ ನನಗೆ ಇಷ್ಟ ಆಗೋ ಥರ ಕ್ಯಾರೆಕ್ಟರ್ ಬಂದರೆ, ಆ್ಯಂಡ್ ಆಲ್ಸೋ ಇವಾಗ ಒಂದು ಸ್ಟೆಪ್ ಸಿನಿಮಾ ಕೂಡ ಸೀರಿಯಸ್ ಆಗಿ ನೋಡಬೇಕು ಅನ್ನೋದು ಒಂದು ತಲೆಯಲ್ಲಿದೆ. ಆ್ಯಂಡ್ ಥಿಯೇಟರ್ ಮಾಡಬೇಕು ಅಂತ ನನಗೆ ಸ್ಟಾರ್ಟಿಂಗಿಂದ ಆಸೆ ಇತ್ತು. ಬಟ್ ಥಿಯೇಟರ್ ಮಾಡೋಕ್ಕೆ ನನಗೆ ಅಷ್ಟು ಟೈಮ್ ಇನ್ವೆಸ್ಟ್ ಮಾಡೋಕ್ಕಾಗಲಿಲ್ಲ. ಸೀರಿಯಲ್ ಕಮಿಟ್ಮೆಂಟ್ ಇದ್ದಿದ್ದರಿಂದ ಆ ಟೈಮಿಂಗ್ ಆಗ್ತಿಲ್ಲ. ಪ್ರಾಬ್ಲಿ ಈ ಗ್ಯಾಪಲ್ಲಿ ಇಫ್ ಐ ಕ್ಯಾನ್ ಥಿಯೇಟರ್ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಒಂದು ಕನಸಿದೆ. ಸೂಪರ್. ಯಾಕಂದರೆ ಮೈಸೂರು ಹುಡುಗಿ ಅಲ್ವಾ, ಆ ಥರದ್ದೆಲ್ಲ ರಂಗ ಆಸಕ್ತಿ ಜಾಸ್ತಿ ಇರುತ್ತೆ. ಅಪ್ಪಾಜಿ ಅಮ್ಮ ಬಂದಿದ್ದು ತುಂಬ ಖುಷಿ ಆಯ್ತಾ? ಆಬ್ವಿಯಸ್ಲಿ ಅದನ್ನ ಕೇಳೋದೇ ಬೇಡ, ಯಾರಿಗಾದ್ರೂ ಅಪ್ಪ ಅಮ್ಮ ಬಂದರೆ ಖುಷಿಯಾಗಿರುತ್ತೆ. ಅದು ಅಪ್ಪ ಫುಲ್ ಫೇಮಸ್ ಅಂತೆ ಆಚೆ. ಆ್ಯಕ್ಚುಲಿ ನಮ್ಮ ಅಪ್ಪ ಅದೇ ಹೇಳ್ತಿದ್ರು, ನನ್ನ ಜೊತೆನೇ ಸೆಲ್ಫಿ ತಗೋತಿದ್ದಾರೆ ಅಂತ. ಮನೆ ಒಳಗಡೆನೂ ನಿಮ್ಮಪ್ಪ ಏನು ನನಗೆ ಟಕ್ಕರ್ ಕೊಡ್ತಿದ್ದಾರೆ ಅಂತಿದ್ದ ಅವನು ಗಿಲ್ಲಿ. ಅಂದರೆ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಿದ್ದಾರೆ ಅಂತ. ಅವರು ಜಾಸ್ತಿ ಅವನು ಸೋಮಣ್ಣ ಅವರು ಅದು ಇದು ಅಂತಲೇ ಮಾತಾಡ್ತಿದ್ದ ಒಳಗಡೆ ಇದ್ದಾಗ. ಅವರು ಕನೆಕ್ಟ್ ಆಗ್ಬಿಟ್ಟಿದ್ರು ಅನಿಸುತ್ತೆ ಲೈವ್ ನೋಡ್ತಿರೋದ್ರಿಂದ. ಅವರೊಂಥರ ನಂಗೆ ಗೊತ್ತು ಈ ಹುಡುಗ ಅನ್ನೋ ಥರನೇ ಫೀಲ್ ಮಾಡ್ತಿದ್ರು ಅನಿಸುತ್ತೆ. ಅವ್ರು ಬಂದ ತಕ್ಷಣ ಜೆಲ್ ಆಗಿಬಿಟ್ರು ಎಲ್ಲರ ಜೊತೆನೂ. ಫುಲ್ ಚೆನ್ನಾಗಿ ಮಾತಾಡಿಕೊಂಡು ಫುಲ್ ಇದು ಕೊಡ್ತಿದ್ರು.